ಈಗ ಜನಿವಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ಸಿಬ್ಬಂದಿಗಳು ನಡೆದುಕೊಂಡಂತಹ ರೀತಿ ದೊಡ್ಡ ಮಟ್ಟದ ಆಕ್ರೋಶ ಕಾರಣವಾಗ್ತಾ ಇದೆ. ಹಾಗಾದ್ರೆ ಈ ಡ್ರೆಸ್ ಕೋಡ್ ಏನು ಹೇಳುತ್ತೆ ಪರೀಕ್ಷೆಯ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ. ಸಿಇಟಿ ಪರೀಕ್ಷೆಯ ಡ್ರೆಸ್ ಕೋಡ್ ಏನು, ಡ್ರೆಸ್ ಕೋಡ್ನಲ್ಲಿ ಏನೆಲ್ಲ ಅಂಶಗಳಿದೆ, ಹಾಗಾದ್ರೆ ಮುಖ್ಯವಾಗಿ ಡ್ರೆಸ್ ಕೋಡ್ನಲ್ಲಿ ಜನಿವಾರ ಧರಿಸಬಾರ್ದು ಅಂತ ಎಲ್ಲಾದರೂ ಉಲ್ಲೇಖ ಮಾಡಲಾಗಿದೆಯಾ? ಸಿಇಟಿ ಪರೀಕ್ಷೆಯ ಡ್ರೆಸ್ ಕೋಡ್ ಏನು ಅನ್ನೋದರ ಬಗ್ಗೆ ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ನೋಡಿ, ಸಿಇಟಿ ಪರೀಕ್ಷೆಯನ್ನು ಅಟೆಂಡ್ ಮಾಡೋರು ಯಾರು? ಸೆಕೆಂಡ್ PUC ಪಾಸ್ ಆಗಿರೋರು, ಇನ್ನೂ ಚಿಕ್ಕವರಾಗಿರ್ತಾರೆ, ಅವರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಅವ್ರ ಮೇಲೆ ಈ ರೀತಿ ನೀವು ನಡ್ಕೊಂಡ್ಬಿಟ್ರೆ ಮೃಗೀಯ ರೀತಿಯಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂಥೇಳಿ. ಆಮೇಲೆ ಪರೀಕ್ಷೆಗೆ ದೊಡ್ಡ ಮಟ್ಟದ ಪರಿಶ್ರಮ ಹಾಕ್ಕೊಂಡು ಬಂದಿರ್ತಾರೆ, ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ. ನೀವು ಒಂದೇ ಸರಿ ಅವರನ್ನು ಪ್ಯಾನಿಕ್ ಮಾಡೋ ಕೆಲಸ ಮಾಡ್ತಿದ್ದೀರಾ ಅಂತ. ಹಾಗಾದರೆ ಸಿಇಟಿ ಎಕ್ಸಾಮ್ ಡ್ರೆಸ್ ಕೋಡ್ ಏನಿತ್ತು? ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ವಸ್ತ್ರ ಸಂಹಿತೆ, ಈ ರೀತಿಯ ಬಟ್ಟೆಯನ್ನೇ ಧರಿಸಬೇಕು ಅನ್ನುವಂತಹ ಒಂದು ಡ್ರೆಸ್ ಕೋಡನ್ನು ಮಾಡಿದ್ದಾರೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಧ ತೋಳಿನ ಬಟ್ಟೆಯನ್ನು ಧರಿಸಬೇಕು ಪರೀಕ್ಷೆಯ ಸಂದರ್ಭದಲ್ಲಿ ಅನ್ನುವಂತಹ ಒಂದು ಅಂಶ ಇದೆ ಇದರಲ್ಲಿ. ಸಾಧ್ಯವಾದಷ್ಟು ಕಾಲರ್ ಇಲ್ಲದಿರೋದನ್ನು ಹಾಕಿಕೊಂಡು ಬಂದರೆ ಉತ್ತಮ ಅಂಥೇಳಿ, ಯಾಕೆಂದರೆ ಈ ಬ್ಲೂಟೂತು ಡಿವೈಸು ಈ ರೀತಿಯ ಬಳಸ್ತಾರೆ ಅಂಥೇಳಿ. ಅದರ ಜೊತೆಗೇನೆ ಪುರುಷರು ಜೇಬಿಲ್ಲದ ಕಡಿಮೆ ಜೇಬುಗಳಿರುವಂತಹ ಸರಳ ಪ್ಯಾಂಟನ್ನು ಧರಿಸಬೇಕು ಅನ್ನುವಂತಹ ಒಂದು ಅಂಶವನ್ನು ಕೂಡ ಇದರಲ್ಲಿ ಉಲ್ಲೇಖಿಸಿದ್ದಾರೆ. ಕುರ್ತಾ ಪೈಜಾಮು ಜೀನ್ಸು ಪ್ಯಾಂಟ್ಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಶೂ ಕೂಡ ನಿಷೇಧವಾಗಿರುತ್ತೆ ಪರೀಕ್ಷಾ ಹಾಲ್ನ ಒಳಗಡೆ. ಜೊತೆಗೆ ಮೊಬೈಲ್, ಪೆನ್ ಡ್ರೈವ್, ಇಯರ್ಫೋನ್ ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಎಕ್ಸಾಮ್ನ ಹಾಲ್ನ ಒಳಗಡೆ. ಮೈಕ್ರೋಫೋನ್ ಇತ್ಯಾದಿ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಅಥವಾ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧ ಹೇರಲಾಗಿರುತ್ತೆ. ಅದನ್ನು ನೋಡ್ಕೊಳ್ಳೋದಕ್ಕಂತಲೇ ಸಿಬ್ಬಂದಿಗಳನ್ನು ನೇಮಕ ಮಾಡಿರ್ತಾರೆ. ಎಲ್ಲೂ ಕೂಡ ಜನಿವಾರವನ್ನು ಧರಿಸಬಾರ್ದು ಅನ್ನುವಂತಹ ಅಂಶ ಇಲ್ಲ. ಹಾಗಿದ್ದೂ ಕೂಡ ಇವರು ನಡೆದುಕೊಂಡಿದ್ದು ಯಾಕೆ ಅಂಥೇಳಿ. ಆಮೇಲೆ ಈ ರೀತಿಯ ಎಡವಟ್ಟುಗಳಾಗ್ತಾ ಇರುವಂಥದ್ದು ಇದೇ ಮೊದಲಲ್ಲ. ಈ ಹಿಂದೆ ಮಾಂಗಲ್ಯ ಸರವನ್ನು ತೆಗೆಸಿರುವಂತಹ ಉದಾಹರಣೆಗಳನ್ನು ಮುಂದಿದೆ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತಿದ್ದಕ್ಕೆ. ಈಗ ನೋಡಿದರೆ ಜನಿವಾರವನ್ನು ಕಟ್ ಮಾಡಿಸಿರುವ, ಜನಿವಾರವನ್ನು ತೆಗೆಸಿರುವಂತಹ ಘಟನೆ ನಡೆದಿದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವಿದ್ಯಾರ್ಥಿಯ ಸಂಬಂಧಿಯೊಬ್ಬರು ದೂರವಾಣಿ ಸಂಪರ್ಕ ಸಿಕ್ಕಿದ್ದಾರೆ. ಸರ್, ಮಾತನಾಡಿಸ್ತಾ ಹೋಗೋಣ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಏನಾಯಿತು ಪರೀಕ್ಷೆ ಬರೆಯೋ ಸಂದರ್ಭದಲ್ಲಿ ಅಂಥೇಳಿ? ನಿನ್ನೆ ದಿವಸ ಆದಿಚುಂಚನಗಿರಿ ಕಾಲೇಜು ಶಿವಮೊಗ್ಗದಲ್ಲಿ, PU ಕಾಲೇಜ್ ಶಿವಮೊಗ್ಗದಲ್ಲಿ ಅವನು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ಯಾನೆ. ಬೆಳಿಗ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಗೇಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಅವ್ರನ್ನ ತಡೆದಿದ್ದಾರೆ. ಟಿ ಶರ್ಟ್ ಅಲ್ಲಿ ಜನಿವಾರ ಕಂಡಿದೆ, ಜನಿವಾರ ಅಲೋ ಇಲ್ಲ, ಜನಿವಾರನ ತೆಗೆದ್ರು ಮಾತ್ರ ಪರೀಕ್ಷೆ ಬರಬಹುದು, ಇಲ್ಲದೆ ವಾಪಸ್ ಹೋಗ್ಬೇಕು ಅಂತ ಹೇಳ್ಯಾರ. ಅವ್ನು ಹೇಳಿದ್ರೆ ನಾನು ಪರೀಕ್ಷೆ ಬರೀಲ್ಲ, ವಾಪಸ್ ಹೋಗ್ತೇನೆ ಹೊರತು ನನ್ನ ಧರ್ಮಕ್ಕೆ ತೊಂದರೆ ಆಯ್ತು, ನಾನು ಪರೀಕ್ಷೆ ಬರೆಯಲ್ಲ ಅದು ಅಂತ ಅವ್ನ ಹಠಕ್ಕೆ ಕೂತಿಯಾನೆ. ಒಂದು 1/4 ಗಂಟೆ ಕಾಲ ಅಲ್ಲಿ ನಿಲ್ಸಿಯಾರ ಒಂದು ಗೇಟ್ ಅಲ್ಲೇ. ಆಮೇಲೆ ನೀವು ಯಾವ ಕಾರಣಕ್ಕೂ ವಾಪಸ್ ಹೋಗಲ್ಲ, ಇನ್ ಬಹುಶಃ ಏನಾದ್ರು ಗಲಾಟೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಒಂದು ಕರೆದು ಕೈಯಲ್ಲಿರ್ತಕ್ಕಂಥ ಕಾಶಿದಾರನ ಕತ್ತರಿಸಿ ಡಸ್ಟ್ಬಿನ್ ಹಾಕ್ಸಿ ಅವನು ಪರೀಕ್ಷೆ ಒಳಗಡೆ ಬಿಟ್ಟು ಹೇಳಿದೆ. ಅವನ ಎದುರುಗಡೆ ಉಳಿದಿದ್ದ 2 ಹುಡುಗರಿಗೆ ಜನಿವಾರ ಕತ್ತರಿಸಿ ಆಮೇಲೆ ಬಿಟ್ಟಿದ್ದಾರೆ ಅನ್ನೋದು ಅವನು ಹೇಳ್ಯಾನೆ. ಮಾಹಿತಿ ಸಿಕ್ಕಿದೆ. ನೀವು ಹೋಗ್ಬಿಟ್ಟು ಪ್ರಶ್ನೆ ಮಾಡಿದಾಗ ಏನ್ ಉತ್ತರ ಕೊಟ್ರು? ಯಾವ್ದು ರೂಲ್ಸ್ ಇರ್ಲಿಲ್ವಲ್ಲ ಸರ್, ಸೊ ಏನಂತ ಹೇಳಿದ್ರು ಅವರು? ವ್ಯವಸ್ಥೆ ವಿರುದ್ಧ ನಾವು ಹೋರಾಡಕ್ ಆಗತ್ತ, ನಿಮ್ಮಂತ ಮೀಡಿಯಾ ಸಪೋರ್ಟ್ ಇಲ್ಲದೆ ಮಾಡ್ಬೋದು. ನಾವು ಹೋಗಿ ಅದನ್ನ ಕೇಳಕ್ ಹೋದ್ರೆ ನಿಮ್ಗೆ ಏನ್ರಿ ಸಂಬಂಧ, ಎಂಟ್ರಿ ಇಲ್ಲ, ಹೊರಗಡೆ ಹೋಗಿ ಅಂತಾರ ಅವ್ರಲ್ವಾ. ಇದಕ್ಕೆ ಮಕ್ಳ ಜೊತೆಗೆ ನಮ್ಗೆ ಅಲ್ಲಿ ಹತ್ರ ಬಿಡೋದೇ ಇಲ್ಲ. ಆಕ್ಚುಲಿ ಫಸ್ಟ್ ಆಗಿ ಹತ್ರ ಬಿಡಲ್ಲ. ನಾನೇನ್ ಮಾಡಿದೆ, ನಮ್ಮ ಬ್ರಾಹ್ಮಣ ಸಂಘದ ಮುಖಂಡರು ತೀರ್ಥಹಳ್ಳಿ ಅವರಿಗೆಲ್ಲರೂ ಈ ರೀತಿ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಹೇಳಿದೆ. ಅವ್ರು ಇಲ್ಲ ತುಂಬಾ ಇದಾಗಿದೆ, ನಮ್ ಗಮನಕ್ಕೆ ಬಂದಿದೆ ಅಂತ ಅವ್ರು ಕೂಡಲೇ ಜಿಲ್ಲಾಧಿಕಾರಿ ಗುರುದತ್ ಅವರು ಹೆಗಡೆ ಅವರಿಗೆ ಮನವಿ ಸಲ್ಲಿಸಿದ್ರು. ನಮ್ಗೆ ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆ ನಮ್ಗಿದೆ. ಯಾಕಂದ್ರೆ ಸರ್ಕಾರ ಯಾವುದೇ ಸಮಾನತೆ ಇದೆ ಹೊರತು ಭೇದ ಮಾಡಲ್ಲ. ಅದ್ರ ಬಗ್ಗೆ ನಮ್ಗೆ ತುಂಬಾ ವರ್ಷಗಳ ಕಾಲ ನಂಬಿಕೆ ಇದೆ. ಸರ್ಕಾರ ದಯವಿಟ್ಟು ಗಮನ ಹರಿಸಬೇಕು. ಬ್ರಾಹ್ಮಣರು ಒಂದೇ ಅಲ್ಲ, ಜನಿವಾರ ಹಾಕಂತ ತುಂಬಾ ಜಾತಿಗಳು ಇದ್ರಲ್ಲಿದೆ, ನಮ್ಮ ಹಿಂದೂ ಧರ್ಮದಲ್ಲಿದೆ. ಇದ್ರ ಬಗ್ಗೆ ಎಲ್ಲರಿಗೂ ನ್ಯಾಯ ಕೊಡ್ಸ್ಬೇಕು, ನಂಗೆ ಒಬ್ಬನೇ ಇಲ್ಲ, ತುಂಬಾ ಜನರಿಗೆ. ಯಾಕಂದ್ರೆ ಎಷ್ಟೋ ವಿಷಯಗಳು ನಿಮ್ಮ ಟಿವಿನೇ ಪಬ್ಲಿಕ್ ಟಿವಿ ಗೊತ್ತಾಗ್ತದೆ, ಇನ್ನು ಎಷ್ಟೋ ವಿಚಾರಗಳು ಗೊತ್ತೇ ಆಗಲ್ಲ ಅಲ್ವಾ. ಸಹಜ ಮಕ್ಳು ಹೇಳಲ್ಲ. ನಾಳೆ ಮಕ್ಳು ಯಾರೋ ನನ್ಗೆ ಅನ್ಯಾಯ ಆಯ್ತು ಅಂತ ಸುಯಿಸೈಡ್ ಮಾಡ್ಕೋಬಹುದು, ಅವ್ರ ಜೀವ ತಕ್ಕೋಬಹುದು. ಇದನ್ನೆಲ್ಲ ರಕ್ಷಣೆ ಮಾಡೋದಂತ ಸರ್ಕಾರದ ಧರ್ಮ. ಮಾನಸಿಕವಾಗಿ ಕುಗ್ಗಿದ್ರ ಸರ್? ಟೆನ್ಷನ್ ಅಲ್ಲಿ ಇದ್ದ ಸ್ಟೂಡೆಂಟ್? ಏನ್ ಹೇಳಿದ್ರು ನಿಮ್ಮ ಹತ್ರ? ಖಂಡಿತ ಕುಗ್ಗಿಯಾನೆ. ಯಾಕಂದ್ರೆ ಟೆನ್ಷನ್ ಆಗೇ ಆಗ್ತದೆ. ಯಾಕಂದ್ರೆ ನೋಡಿ, ನಮ್ ಧರ್ಮ ಪ್ರಕಾರ ಏನ್ ಮಾಡ್ತಾರೆ, ತಂದೆ ತಾಯಿಗಳು ಏನ್ ಮಾಡ್ತಾರೆ, ಮಗ ಪಾಸ್ ಆಗ್ಲಿ, ಮೆರಿಟ್ ತಗೊಳ್ಳಿ ಅಂತ ಎಲ್ಲೋ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕೈಗೊಂದು ದಾರ ಕಟ್ ಕಳಿಸ್ತಾರೆ. ನಾ ಬ್ರಾಹ್ಮಣ ವಿಚಾರ ಅಂತ ಇಲ್ಲ, ಯಾವುದೇ ಹಿಂದೂ ಧರ್ಮದವರು ನಾಳೆ ಎಕ್ಸಾಮ್ ಅಂತ ಒಂದು ಕೈಯಲ್ಲಿ ಒಂದು ದಾರ ಕಟ್ಸಿ ಕಳಿಸ್ತಾರೆ ಅವರು. ಅದನ್ನ ಕಿತ್ತಾಕಿಕೊಳ್ಳಿ ಏನಾಗುತ್ತೆ, ಅವನಿಗೊಂಥರ ಟೆನ್ಷನ್ ಶುರು ಆಗ್ತದೆ, ಅಳು ಬರುತ್ತೆ. ಅದ್ರಲ್ಲಿ ಏನ್ ಬರೀಬಹುದು ಮೇಡಮ್, ನೀವು ಇರೋ ಟೈಮೇ ಒಂದು ಮಿನಿಮಮ್. ಈ ಟೆನ್ಷನ್ ತಾಂಡ ಕೂರ್ಸಿದ್ರೆ ಅದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲ್ಲ. ಕರೆಕ್ಟ್.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಹಾನ್ ಭಾವರನ್ನು ಮಾತಾಡಿಸ್ತೀವಿ. ಅದು ಯಾವ ಸಿಬ್ಬಂದಿಗಳು, ಅದು ಏನಕ್ಕೆ ಹಿಂಗೆ ಮಾಡಿದ್ರು, ಎಲ್ಲಿಂದ ಅವರಿಗೆ ರೂಲ್ಸ್ ಬಂತು ಎಲ್ಲ ಮಾತಾಡಿಸ್ತೀವಿ. ನೋಡೋಣ, ಆದಷ್ಟು ಈ ಪ್ರಕರಣದಲ್ಲಿ ನಿಮ್ಮ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನವನ್ನು ಡೆಫಿನೆಟ್ಲಿ ಪಬ್ಲಿಕ್ ಟಿವಿ ಮಾಡುತ್ತೆ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ಸೊ